ಶಶಿಶೇಖರ ಬೆಳಗಾಯಿತೇಳಯ್ಯ ಗಂಗಾಧರ ನಂದಿ ಭೃಂಗಿಗಳೆಲ್ಲ ಬಾಗಿಲಲ್ಲಿ ನಿಂದಿಹರು ಋಷಿ ಮುನಿಗಳೆಲ್ಲರೂ ಕಾಣ ಬಂದಿಹರು ಬೆಳಗಾಯಿತೇಳಯ್ಯ ಶಶಿಶೇಖರ ಬೆಳಗಾಯಿತೇಳಯ್ಯ ಗಂಗಾಧರ ಗಿರಿರಾಜನ ಕುವರಿ ಕಾಲ ಬಳಿ ನಿಂತಿಹಳು ಪಾದಗಳ ಪೂಜಿಸಲು ಪುಷ್ಪಗಳ ತಂದಿಹಳು ಬೆಳಗಾಯಿತೇಳಯ್ಯ ಶಶಿಶೇಖರ ಬೆಳಗಾಯಿತೇಳಯ್ಯ ಗಂಗಾಧರ ಧರ್ಮಕಾಲವನ್ನು ಗೆದ್ದವರು ಯಾರು? ಅಮ್ಮ ಮಾತ್ರೆ ತಗೊಳ್ಳಿ. ಗುರುದೇವ. ಕಮಲಾ, ಲಕ್ಷ್ಮಿ ಓದಿಯಾಳ? ಇಲ್ಲ. ಮತ್ತೆ ಎಲ್ಲ ಓದ್ಲು? ಸರೋಜಾ, ಎಷ್ಟೊಂದು ಹೂ ಬಿಟ್ಟಿದೆ ನೋಡಮ್ಮ. ಹೂನಮ್ಮ. ಬೀಜ ಕೂಡ ಬಿಟ್ಟಿದೆ ಕಣಮ್ಮ. ಇನ್ನೊಂದು ಹದ ಮಳೆ ಆದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಹೌದಮ್ಮ. ಲಕ್ಷ್ಮಿ, ಲಕ್ಷ್ಮಿ. ಏನ್ರಿ? ಒಂದು ವಿಷಯ. ಏನು ಅಂದ್ರೆ? ಅದು ಹೇಳೋ ಅಂತದ್ದಲ್ಲ ಕಣೆ, ನೀ ಬಂದು ನೋಡು, ತುಂಬಾ ಸಂತೋಷ ಪಡ್ತೀನಿ. ಅಯ್ಯೋ ಹೇಳಿ ಅಂದ್ರೆ. ಹೇಳಲೇಬೇಕಾ? ಹೇಳ್ತೀನಿ. ಏನ್ ಕಮಲ? ಕಮಲಾ, ಕಮಲಾ, ಸ್ವಲ್ಪ ಬನ್ನಿ.
ಏನು ಏನಿದ್ರ ಅರ್ಥ? ಈ ಕೆಲಸ ಸರಿನಾ? ನಾನು ನಿಮ್ ಜೊತೆ ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡಿದ್ದೀನಿ ನಿಜ. ಅದನ್ನ ನೀವು ವಿಪರೀತವಾಗಿ ಕಲ್ಪನೆ ಮಾಡ್ಕೊಂಡ್ರೆ ಹೇಗೆ? ನಿಮ್ಮ ಮನಸ್ಸಿನಲ್ಲಿ ಸಾವಿರಾರು ಆಸೆಗಳಿರಬಹುದು, ಅದನ್ನ ನಾನಿಲ್ಲ ಅಂತ ಹೇಳೋದಿಲ್ಲ. ಹಾಗೆ ನಾನು ಇರ್ಬೇಕಲ್ಲ. ಮೊದಲೇ ನನ್ನ ಮನಸ್ಸು ಬಿರುಗಾಳಿಗೆ ಸಿಕ್ಕ ತರಗೆಲೆ ಹಾಗೆ ಒದ್ದಾಡ್ತಾ ಇದೆ. ಯಾವೊಂದು ನಿರ್ಧಾರಕ್ಕೂ ಬರದೆ ಕಂಗಾಲ್ ಹಾಕಿದ್ದೀನಿ. ಹೀಗಿರುವಾಗ ನಾನು ನಿಮ್ಗೇನ್ ಹೇಳಿ? ನಿಮ್ಮ ಮನಸ್ಸಿನಲ್ಲಿ ಭಾವನೆ ಬರಬಾರ್ದಾಗಿತ್ತು. ಅದ್ಯಾತಕ್ಕೆ ಬಂತು ಅಂತ ನನಗಂತೂ ಗೊತ್ತಿಲ್ಲ. ಹೇಳಿ, ಒಂದು ವೇಳೆ ನಾನು ಮೂರ್ತಿ, ಏನಪ್ಪ, ಏನು ವಿಷಯ? ಏನು ವಿಷಯ ಹೇಳಪ್ಪ ನಾನು? ಆವತ್ತೊಂದು ಹೆಣ್ಣಿನ ಫೋಟೋ ಬಂತು, ಅದೇನೇನೋ ಆಯ್ತು. ಇವತ್ತೊಂದು ಹೆಣ್ಣಿನ ಫೋಟೋ ಬಂದಿದೆ. ಇದಿನ್ನೇನಾಗುತ್ತೋ ಯಾರು ಗೊತ್ತು? ಫೋಟೋ? ಯಾವ ಫೋಟೋ? ಈ ಫೋಟೋ ಚೆನ್ನಾಗಿದೆಯೇ? ಬ್ಯೂಟಿಫುಲ್, ಬ್ಯೂಟಿಫುಲ್, ವಂಡರ್ಫುಲ್. ಅಪ್ಪ, ಈ ಫೋಟೋ ತಂದಿಟ್ಟವನು ನಾನಲ್ಲ, ಆ ಹುಡುಗಿನ ತಗೊಂಬಂದಿಟ್ಟಿದ್ದಾಳೆ. ಇಡ್ಲಿ ಲಕ್ಷ್ಮಿ, ಇದಲ್ಲೇನ್ ತಪ್ಪು? ತಪ್ಪು ಅಂತ ನನಗೂ ಅನಿಸ್ತಿಲ್ವೇ? ವಯಸ್ಸು ಬಂದು ಹುಡುಗಿ, ಹೌದು. ಇವತ್ತಲ್ಲ ನಾಳೆ ಒಬ್ಬ ಒಳ್ಳೆ ಮನುಷ್ಯನ ಕೈ ಹಿಡಿಬೇಕು, ಹೌದು. ಒಂದು ಒಳ್ಳೆ ಮನೆ ಸೊಸೆ ಆಗ್ಬೇಕು ಅಂತ ಅನ್ಕೊಂಡಿರೋಳು. ನಿಜ. ಇವನ್ ನೋಡ್ಬಿಟ್ಲು, ಹೌದು. ಆಸೆ ಪಟ್ಬಿಟ್ಲು. ಇದ್ರಲ್ಲಿ ಏನಪ್ಪ ತಪ್ಪು? ಏನಿದಿಲ್ಲೇನ್ ತಪ್ಪು ಅಂತ ಏನ್ ನೀವೇ ತೀರ್ಮಾನ ಮಾಡ್ಕೊಂಡು ಹೇಳ್ತಾ ಇದ್ರಲ್ಲಿ ಏನ್ ವಿಷಯ? ಅಲ್ಲಪ್ಪ, ಆ ಹುಡುಗಿ ನೋಡಿ ಆಸೆ ಪಟ್ರೆ ಸಾಕ? ನನಗೆ ಆಸೆ ಇದೆಯೇನೋ ಅನ್ನೋದನ್ನ ತಿಳ್ಕೊಳ್ಳೋದು ಬೇಡ? ಹೆಣ್ಣಾಗಿ ಸ್ವಲ್ಪ ಅದು ಸಂಕೋಚ ಬೇಡವಾ? ನಾಚಿಕೆ ಬೀರ್ತು. ಆ ಹೆಣ್ಣಿಗೆ ನಾಚಿಕೆ, ಸಂಕೋಚ, ಮಾನ ಮರ್ಯಾದೆ ಎಲ್ಲ ಇದೆಯಪ್ಪ. ಅದೆಲ್ಲ ಬಿಟ್ಟು ನಾನು, ನನಗೆ ಹೇಳೋ ಮಾತು, ಆ ಫೋಟೋ ಇಟ್ಟು ನಾನು. ಚಿನ್ನದಂತ ಹುಡುಗಿ, ನಿಮ್ಮಿಬ್ಬರು ಜೋಡಿ ಚೆನ್ನಾಗಿರುತ್ತೆ ಅಂತ ಹಾಳು ಮನಸ್ಸು ಆಸೆ ಪಡ್ತು. ನಾನೇ ಫೋಟೋ ಅಲ್ಲಿಟ್ಟೆ. ನನ್ನ ಆಸೆಗಳೆಲ್ಲ ಹೀಗೆ ಬತ್ತೋಗ್ತಿರುತ್ತೋ ಏನೋ. ನಾನು ಮಾಡಿದ ತಪ್ಪಿಗೆ ಆ ಹುಡುಗಿ ಹೇಗಪ್ಪ ಸಮಾಧಾನ ಹೇಳೋದು? ಕಮಲಾ, ಕಮಲಾ, ಎಲ್ಲರಿಗೂ ನಮಸ್ಕಾರಗಳು. ಅನಾಥಳಾಗಿದ್ದ ನನಗೆ ಆಶ್ರಯ ಕೊಟ್ಟಿರಿ. ಮಾನಸಿಕ ರೋಗದಿಂದ ನರಳುತ್ತಿದ್ದ ನನ್ನನ್ನು ಗುಣಪಡಿಸಿದಿರಿ. ಇಷ್ಟೆಲ್ಲ ಉಪಕಾರ ಮಾಡಿದ ಮೇಲೂ ಇನ್ನೂ ನಿಮಗೆ ಭಾರವಾಗಿರಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಮೇಲಾಗಿ ಫೋಟೋ ನಾನು ಇಟ್ಟಿದ್ದಲ್ಲ. ನಿಮ್ಮ ಮನಸ್ಸಿಗೆ ನೋವಾದ ಮೇಲೂ ನಾನು ಎಲ್ಲಿರುವುದು ಸರಿಯಲ್ಲ. ಆದ್ದರಿಂದ ನನ್ನ ದಾರಿಯನ್ನು ನಾನು ಹುಡುಕಿಕೊಂಡು ಹೋಗುತ್ತಿದ್ದೇನೆ. ಏನಪ್ಪ? ರಂಗ, ಕಮಲ ಇಲ್ಲಿ ಬರ್ಲಿಲ್ಲ? ಬಸ್ ಸ್ಟ್ಯಾಂಡ್ಗೆ ಅಂತ ಹೇಳಿ ಆಟೋ ಒತ್ತು ಮಾಡ್ಕೊಂಡು ಹೋಗ್ರಿ. ಬನ್ನಿ. ಐ ಆಮ್ ಸಾರಿ.
ಐ ಆಮ್ ವೆರಿ ಸಾರಿ ಕಮಲ. ನಿಮ್ಮ ಫೋಟೋನ ತಗೊಂಬಂದು ಸೇರಿಸಿದ್ದು ನಮ್ಮಪ್ಪ. ನನಗೆ ಗೊತ್ತಾಗ್ಲಿಲ್ಲ. ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗೋ ಹಾಗೆ ಮಾತಾಡ್ಬಿಟ್ಟಿದ್ದೀನಿ. ಸಾರಿ. ದಯವಿಟ್ಟು ಬನ್ನಿ, ಮನೆಗೆ ಹೋಗೋಣ. ಬೇಡಿ. ಇಷ್ಟು ದಿನ ನೀವು ನನಗೆ ಆಶ್ರಯ ಕೊಟ್ಟು ಸಾಕಷ್ಟು ಉಪಕಾರ ಮಾಡಿದ್ದೀರಾ. ಇನ್ನು ನಾನು ನಿಮ್ಮ ಭಾರವಾಗಿರೋದು ಅಷ್ಟು ಚೆನ್ನಾಗಿರೋದಿಲ್ಲ. ನನ್ನ ಮನಸ್ಸಿಗಾಗಲೇ ಸಾಕಷ್ಟು ನೊಂದಿದೆ ಕಮಲ. ಅದನ್ನು ಯಾವ ರೀತಿ ಹೇಳ್ಕೊಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬನ್ನಿ ಬನ್ನಿ ಹೋಗೋಣ. ದಯವಿಟ್ಟು ಬಲವಂತ ಮಾಡಬೇಡಿ. ನಾನು ನಿಮಗೆ ನೆಮ್ಮದಿ ಕೊಡ್ಬೇಕೆ ಹೊರತು ತೊಂದರೆ ಕೊಡಬಾರ್ದು. ಹಾಗೆ ನನ್ನ ಮನಸ್ಸಿಗೆ ನೆಮ್ಮದಿ ಕೊಡಬೇಕು ಅನ್ನೋ ಆಸೆ ನಿಮಗಿದ್ರೆ ನೀವು ನನ್ನ ಜೊತೆ ನಮ್ಮ ಮನೆ ಬರಬೇಕು. ನೋಡಿ ಕಮಲ, ನನಗೆ ಹೆಚ್ಚಿಗೆ ಮಾತಾಡಿ ಅಭ್ಯಾಸ ಇಲ್ಲ. ಮನಸ್ಸಿನಲ್ಲಿರೋ ಭಾವನೆಗಳನ್ನ ಮುಚ್ಚಿಡೋ ಸ್ವಭಾವನೂ ನಂದಲ್ಲ. ನಮ್ಮ ಅಪ್ಪ ಅಮ್ಮನ ಆಸೆ ನೀವು ನಮ್ಮ ಮನೆ ಬೆಳಗೋ ಭಾಗ್ಯಲಕ್ಷ್ಮಿ ಆಗ್ಬೇಕು ಅಂತ. ಅರ್ಥ ಆಗ್ಲಿಲ್ಲ. ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ನೀವು ನನ್ನ ಕೈ ಹಿಡಿಬೇಕು ಅಂತ ಅವರ ಆಸೆ. ಅವರ ಆಸೆ? ಅವ್ರ ಬಲವಂತಕ್ಕೋಸ್ಕರ ನೀವಿದಕ್ಕೆ ಒಪ್ಕೊಂಡ್ರಾ? ಎಷ್ಟಾದ್ರೂ ನೀವು ನಮ್ಮೇಷ್ಟ್ರ ಮಗಳಲ್ವಾ? ಅದಕ್ಕೆ ಬಹಳ ಜಾಣತನದಿಂದ ನನ್ನ ಮನಸ್ಸನ್ನ ಕೆದಕಿ ಕೇಳ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ ಅಲ್ಲ. ನೀವು ಆ ಮೇಷ್ಟ್ರ ಶಿಷ್ಯರ್ ತಾನೆ? ನನ್ನಷ್ಟೇ ಜಾಣತನದಿಂದ ಉತ್ತರ ಕೊಡಿ. ಉತ್ತರ ಕೊಡ್ಬೇಕಾ? ಬನ್ನಿ. ಅಣ್ಣ ಅಣ್ಣ ಬಾ ಕೂತ್ಕೋ. ಮದ್ವೆ ಅಂತ ಕಣಪ್ಪ ಇನ್ವಿಟೇಷನ್ ಬಂದಿದೆ. ಯಾರಿಗೋ? ಅದೇ ನಮ್ ನಾಣಿ ಮಗ ಮೂರ್ತಿಗೆ. ಯಾರಪ್ಪ ಬಲಿಪಶು? ಕಮಲ ಅಂದ್ರೆ ಅದೇ ಅವ್ರ ಮನೇಲೆ ಇದ್ದಾಳಲ್ಲ, ಮೇಷ್ಟ್ರ ಮಗಳು. ನೋಡಿದ್ಯಾ ಸುಬ್ಬು? ಅವಳು ಮೊದ್ಲೇ ಹುಚ್ಚಿ. ಯಾವಾಗ ಯಾವ ಬಸ್ಸಿಗೆ ಸಿಕ್ಕೋತಾಳೋ, ಯಾವಾಗ ತನ್ನ ಸೀರೆಗೆ ಬೆಂಕಿ ಹತ್ತಿಸ್ಕೊಂಡು ಸಾಯ್ತಾಳೋ ಯಾರಿಗ್ ಗೊತ್ತು? ದೇವ್ರು ಸಾವಿನ ಕೂಡ ಸರಸ ಆಡೋರ್ನೇ ಆರ್ಸಿಟ್ಟಿದ್ದಾನ ನೋಡು. ಅದಕ್ಕೆ ಗ್ರಹಬಲ ಅಂತ ಅನ್ನೋದು. ಜಾತಕ ಎಲ್ಲಾದ್ರೂ ಸುಳ್ಳಾಗತ್ತೇನೋ ಸುಬ್ಬು?